ಹಲೋ ವೀಕ್ಷಕರೇ, ನಮಸ್ಕಾರ. ಹೊಸ ಗಂಡನನ್ನ ಬಿಡಂಗಿಲ್ಲ, ಹಳೆ ಗಂಡನ ಹತ್ರ ಹೋಗಂಗಿಲ್ಲ. ಹಾಗಾಗಿದೆ ಈಗ ಜೆಡಿಎಸ್ನ ತ್ರಿಶಂಕು ಪರಿಸ್ಥಿತಿ. ಇತ್ತೀಚೆಗೆ ಉಪಚುನಾವಣೆಯಲ್ಲಿ ಹೀನಾಯ ಸೋಲು ಕಂಡಂತ ಜೆಡಿಎಸ್ನ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ. ಹಾಗಾಗಿ ಜೆಡಿಎಸ್ನ ಉಳಿಸಿಕೊಳ್ಳುವುದೇ ದೊಡ್ಡಗೌಡರಿಗೆ ಒಂದು ದೊಡ್ಡ ಸವಾಲಾಗಿದೆ. ಇತ್ತ ಮುಸ್ಲಿಮರು ಕೂಡ ಜೊತೆಗಿಲ್ಲ, ಅತ್ತ ಹಿಂದೂಗಳು ಕೂಡ ಕೈ ಹಿಡಿತಿಲ್ಲ. ಮುಂದೆ ಹಿಂಗೆ ಆದ್ರೆ ಜೆಡಿಎಸ್ನ ನಡೆ ಏನು ಅನ್ನೋದು ಕುತೂಹಲ ಹೆಚ್ಚಿಸಿದೆ. ಬನ್ನಿ ಹಾಗಾದ್ರೆ ಏನು ವಿಷಯ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಹಾಗೆ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಹೊಡೆಯೋದನ್ನು ಕೂಡ ಮರಿಬೇಡಿ. ರೇವಣ್ಣನ ನಿಂಬೆಹಣ್ಣು ವರ್ಕ್ ಆದಂಗೆ ಕಾಣ್ತಿಲ್ಲ, ಅತ್ತ ಕುಮಾರಣ್ಣನ ಕಣ್ಣೀರು ಕೂಡ ಫಲ ಕೊಡ್ತಿಲ್ಲ. ಒಬ್ಬ ಮಗ ನೋಡಿದ್ರೆ ಪರಪ್ಪನ ಗ್ರಹಾರ ಸೇರ್ಕೊಂಡಾಯ್ತು, ಮತ್ತೊಬ್ಬನ ನೋಡಿದ್ರೆ ತೋಟದ ಮನೆಯಲ್ಲಿ ರಂಗಾಯ್ತು. ಇತ್ತ 2 ಬಾರಿ ಸೋತ್ರೂ ಸತಾಯಗತಾಯ ಪ್ರಯತ್ನ ಪಡುತ್ತಿದ್ದ ಇನ್ನೊಬ್ಬ ಮೊಮ್ಮಗ ಕೂಡ ಈ ಬಾರಿ ಸೋಲನ್ನು ಒಪ್ಪಿಕೊಳ್ಳುವಂತಾಯಿತು. ಈ ಇಳಿ ವಯಸ್ಸಿನಲ್ಲಿ ದೊಡ್ಡಗೌಡರು ಓಡಾಡಿ ಚುನಾವಣಾ ಪ್ರಚಾರ ಮಾಡಿ ಪಕ್ಷ ಸಂಘಟನೆ ಮಾಡೋಕ್ಕಾಗುತ್ತಾ? ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನಿಂದ ಶುರುವಾಗಿ ದಿಲ್ಲಿಯ ಗದ್ದುಗೆ ತಲುಪಿದಂತಹ ದೊಡ್ಡಗೌಡರು ರಾಜ್ಯದಲ್ಲಿ ಕೂಡ ತಮ್ಮದೇ ಆದ ಪಕ್ಷವನ್ನು ಕೊಟ್ಟಿ ಅಧಿಕಾರಕ್ಕೆ ತಂದರು. ಆದರೆ ಇಂದು ಅದೇ ಪಕ್ಷ ಒಬ್ಬ ಅಭ್ಯರ್ಥಿಯನ್ನು ಗೆಲ್ಲಿಸುವುದಕ್ಕೆ ಕೂಡ ಹಣಗಾಡುತ್ತಿದೆ. ಹುಲಿ ಅತ್ತ ಧರಿ ಅನ್ನೋ ರೀತಿಯಲ್ಲಿ ಆ ಕಡೆ ಹೋದ್ರೆ ಹುಲಿ ಹಿಡಿಯುತ್ತೆ, ಈ ಕಡೆ ಬಂದ್ರೆ ನೀರಿದೆ. ಯಾವ ಕಡೆ ಹೋಗೋಣ ಅನ್ನೋ ತ್ರಿಶಂಕು ಸ್ಥಿತಿಯಲ್ಲಿ ಈಗ ಜೆಡಿಎಸ್ ಇದೆ. 2023ನೇ ಸಾಲಿನಲ್ಲಿ ನಡೆದ ಕರ್ನಾಟಕದ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯ ಸೋಲು ಕಂಡ ಮೇಲೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಮೈತ್ರಿ ಮಾಡಿಕೊಂಡವು. ಲೋಕಸಭೆ ಚುನಾವಣೆಯಲ್ಲಿ ಈ ಪಕ್ಷಗಳಿಗೆ ಇದು ವರದಾನವೇ ಆಯಿತು. ಜಾತಿ ಸಮೀಕರಣ ಹಾಗೂ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗೆ ಇದು ತುಂಬಾನೇ ಸಹಕಾರಿ ಕೂಡ ಆಯಿತು. ಆದರೆ ಇತ್ತೀಚೆಗೆ ನಡೆದ ಚನ್ನಪಟ್ಟಣದ ವಿಧಾನಸಭಾ ಉಪಚುನಾವಣೆಯಲ್ಲಿ ಈ ಲೆಕ್ಕಾಚಾರ ತಲೆಕೆಳಗಾಗಿದೆ. ಮೈತ್ರಿ ಅಭ್ಯರ್ಥಿ ಹಾಗೂ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಹೀನಾಯ ಸೋಲು ಕಂಡಿದ್ದಾರೆ. ಇದಾದ ಮೇಲೆ ಜೆಡಿಎಸ್ನ ಭವಿಷ್ಯದ ಬಗ್ಗೆ ಹಾಗೂ ಅದರ ತ್ರಿಶಂಕು ಸ್ಥಿತಿಯ ಬಗ್ಗೆ ಚರ್ಚೆಯಾಗುತ್ತಿದೆ. ಬಿಜೆಪಿಯೊಂದಿಗೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡರೂ ಅದು ರಾಜ್ಯ ಮಟ್ಟದ ನಾಯಕರೊಂದಿಗೆ ಆಗಿಲ್ಲ. ದೆಹಲಿ ಮಟ್ಟದಲ್ಲಿ ಜೆಡಿಎಸ್ ಒಪ್ಪಂದ ಮಾಡಿಕೊಂಡಿತ್ತು. ಹೀಗಾಗಿ ಬಿಜೆಪಿಯ ನಾಯಕರೊಂದಿಗೆ ಹೇಳಿಕೊಳ್ಳುವಂತಹ ಹೊಂದಾಣಿಕೆಗೆ ಜೆಡಿಎಸ್ಗೆ ಬರುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ರಾಜ್ಯ ಬಿಜೆಪಿಯ ನಾಯಕರೊಂದಿಗೆ ಹೊಂದಾಣಿಕೆ ಇಲ್ಲ. ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ನಡುವೆ ಹೊಂದಾಣಿಕೆಯ ಕೊರತೆಯ ಬಗ್ಗೆ ಚರ್ಚೆಗಳು ನಡೆಯುತ್ತಿರುತ್ತೆ. ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಿಂದ ಮೈಸೂರು ಚಲೋ ನಡೆಸುವ ವಿಚಾರದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನಿರ್ಧಾರಕ್ಕೆ ಜೆಡಿಎಸ್ ನಾಯಕ HD ಕುಮಾರಸ್ವಾಮಿ ಅವರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಲ್ಲದೆ ವಿಧಾನಸಭೆ ಉಪಚುನಾವಣೆ ನಡೆಯುವ ಸಮಯದಲ್ಲೂ ಅವರು ನಾವು ಇನ್ನಷ್ಟು ಬಗ್ಗಬೇಕು ಅಂತ ಕೂಡ ಹೇಳಿದ್ರು. ಮುಸ್ಲಿಂ ಸಮುದಾಯದ ಬೆಂಬಲವಿಲ್ಲ. ಇನ್ನು ಯಾವಾಗ ಜೆಡಿಎಸ್ ಬಿಜೆಪಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿತ್ತು, ಆಗಲೇ ಜೆಡಿಎಸ್ನಲ್ಲಿದ್ದಂತಹ 90% ಮುಸ್ಲಿಂ ನಾಯಕರು ಹಾಗೂ ಪ್ರಮುಖರು ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಅಲ್ಲದೆ ಇನ್ನು ಕೆಲವರು ತಟಸ್ಥ ನಿಲುವನ್ನು ಕೂಡ ತಾಳಿ ಅಲ್ಲದೆ ಸದಾ ಜೆಡಿಎಸ್ನ ಬೆಂಬಲಕ್ಕೆ ನಿಲ್ಲುತ್ತಿದ್ದ ಹಾಗೂ ಮತ ಚಲಾಯಿಸುತ್ತಿದ್ದಂತಹ ಮುಸ್ಲಿಂ ಸಮುದಾಯದ ಮತದಾರರು ಕೂಡ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಬೆಂಬಲಕ್ಕೆ ನಿಂತಿಲ್ಲ. ಪರಾಜಿತರಾದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ತಮಗೆ ನಿರ್ದಿಷ್ಟ ಸಮುದಾಯದ ಬೆಂಬಲ ಸಿಗಲಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆದರೆ ಜೆಡಿಎಸ್ನಿಂದ ಸಾಲು ಪ್ರಮುಖ ಮುಸ್ಲಿಂ ನಾಯಕರು ಕೂಡ ಹೊರ ನಡೆದಾಗ ಅವರನ್ನು ಪಕ್ಷದಲ್ಲಿ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಜೆಡಿಎಸ್ ಮಾಡಲಿಲ್ಲ. CM ಇಬ್ರಾಹಿಂ ಸೇರಿದಂತೆ ಹಲವು ಮುಸ್ಲಿಂ ಸಮುದಾಯದ ನಾಯಕರು ಜೆಡಿಎಸ್ ತೊರೆದಿದ್ದರು. ಅಲ್ಲದೆ ಕೆಲವು ಜೆಡಿಎಸ್ನ ಕಾರ್ಯಕರ್ತರು ಸಹ ಜೆಡಿಎಸ್ನಿಂದ ಅಂತರ ಕಾಪಾಡಿಕೊಂಡಿದ್ರು. ಇದು ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ನ ಅನುಭವಕ್ಕೆ ಅಷ್ಟಾಗಿ ಬಂದಂತೆ ಕಂಡಿಲ್ಲ. ಆದರೆ ಇದೀಗ ವಿಧಾನಸಭೆ ಉಪಚುನಾವಣೆಯಲ್ಲಿ ಅದರ ಪ್ರಭಾವ ಇದ್ದು ಕಂಡಿದೆ. ಬಿಜೆಪಿಯನ್ನು ಈಗ ಬಿಟ್ಟು ಬರುವಂಗಿಲ್ಲ. ಮೈತ್ರಿಯಿಂದ ಜೆಡಿಎಸ್ಗೆ ಹಿನ್ನಡೆಯಾಗಿದೆ ಎಂದಾದರೂ ಬಿಜೆಪಿ ಪಕ್ಷವನ್ನು ಬಿಟ್ಟು ಬರುವುದಕ್ಕೆ ಜೆಡಿಎಸ್ಗೆ ಈಗ ಸವಾಲಾಗಿದೆ. ಯಾಕಂದ್ರೆ HD ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದಾರೆ. ಅಲ್ಲದೆ ಮಂಜುನಾಥ್ ಅವರು ಬಿಜೆಪಿಯ ಚಿಹ್ನೆಯ ಅಡಿಯಲ್ಲೇ ನಿಂತು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಈ ಎಲ್ಲ ಕಾರಣಗಳಿಂದ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಯಾವ ರೀತಿಯಲ್ಲಿ ಹೆಜ್ಜೆ ಇರಿಸಲಿದೆ, ಯಾವ ದಿಕ್ಕಿಗೆ ಹೋಗಲಿದೆ ಅನ್ನೋ ಕಾತುರ ಕೂಡ ಜನರಲ್ಲಿ ಮನೆ ಮಾಡಿದೆ.